ಗೈಸ್ ಇವಾಗ ಮೈಲಾರಿ ಹೋಟೆಲಲ್ಲಿ ಟಿಫಿನ್ ಮಾಡಿಕೊಂಡು ನಾವು ಮೈಸೂರಲ್ಲಿ KSIC ಶಾಪಿಗೆ ಬಂದಿದ್ದೀವಿ. ಸೊ ಬನ್ನಿ ಏನೆಲ್ಲ ಕಲೆಕ್ಷನ್ ಇದೆ, ಏನು ಶಾಪ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಗೋಬಿ ದೋಸೆ, ಗೋಬಿ ಮಂಚೂರಿ, ಪನ್ನೀರ್ ದೋಸೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ CR ಯೂಟ್ಯೂಬ್ ಚಾನಲ್. ನಾವಿವತ್ತು ಮೈಸೂರಿಗೆ ಹೊಟ್ಟಿದ್ದೀವಿ. ಸೊ ಮೈಸೂರಿಗೆ ಹೋಗೋದಕ್ಕೂ ಮುಂಚೆ ಬನ್ನೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಪೃಥ್ವಿಯವರ ಅಜ್ಜಿನ ಅಲ್ಲಿ ಡ್ರಾಪ್ ಮಾಡಬೇಕಿತ್ತು, ಅದಕ್ಕೆ. ಸೊ ವಿ ಆರ್ ಫೈನಲಿ ಇನ್ ಬನ್ನೂರ್ ನಾವು. ಯಾಕಂದ್ರೆ ಪಕ್ಕನೇ ಹಾಕಿದ್ವಿ, ಇಲ್ಲಿ ಉಲ್ ಪಕ್ಕದಲ್ಲೇ ಹಾಕಿದ್ದವು. ಗ್ರೀನ್, ಡಾರ್ಕ್ ಗ್ರೀನ್ ಐತೆ. ನೀನು ಹಾಕಿದ್ದು ಪೃಥ್ವಿ? ಯಾರು ಹಾಕಿರೋದು? ನಾನು ಆ ಕಡೆ ತುದಿಯಿಂದ ಹಾಕೊಂಡ್ ಬಂದಿದ್ದು. ನಾವು ಡಬಲ್ ನೆಟ್ ಇದೀವಲ್ಲ, ಆದ್ರೆ ಇದು ಪಾರ್ಟ್ ಮಾತ್ರ ಡಾರ್ಕ್ ಅಲ್ಲಿ ಇದೆ. ಯಾಕಂದ್ರೆ ಎರಡೇ ನೆಟ್ ಬಿಟ್ಟಿದೀವಲ್ಲ, ಅದಕ್ಕೆ. ಇವ್ರು ಸಿಂಗಲ್ ಹಾಕಿರೋದು, ಅದು ಲೈಟ್ ಕಲರ್ ಇದೆ ನೋಡಿ. ನೋಡಿ ಗೈಸ್, ಇದು ಬನ್ನೂರು. ಬನ್ನೂರಲ್ಲಿ ನಮ್ಮ ಪೃಥ್ವಿಯವರ ಅಜ್ಜಿ ಊರಿದು. ಓ, ಇದು ಹೊಸ ಅದು ಬ್ರಿಡ್ಜ್ ಅಲ್ಲ, ಇದು ಹೊಳೆ. ಎಸ್, ಕಾವೇರಿ ನೀರು. ನಾವು ಬನ್ನೂರಿಂದ ಮೈಸೂರಿಗೆ ಹೋಗ್ತಾ ಇದೀವಲ್ವಾ, ಬನ್ನೂರಿಂದ ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಮ್ಮ ಮೈಸೂರಿಗೆ? ಆಟ ಆಡಕ್ಕೆ ಹೋಗ್ತಾ ಇದೀವಮ್ಮ. ಹೊಸ ಕಾರು ಡೆಲಿವರಿ. ಯಾರ್ದು? ವರ್ಷಿ ಪಪ್ಪದು ಹೊಸ ಕಾರ್ ತಗೋತಾ ಇದ್ದಾರೆ, ಅದಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹೊಸ ಕಾರ್ ಡೆಲಿವರಿ ಇದೆ ಇವತ್ತು. ನೋಡಿ, ಇವನು ಎಲ್ಲೆಲ್ಲಿ ಗಾಳಿ ಬೀಸ್ಕೊಂಡು ಆಟ ಆಡ್ತಾ ಇದ್ದಾನಂತೆ. ಅವ್ರ ಕಾರ್ಗೆ ಹೊಡಿತೈತಂತೆ ನೋಡಿ, ಕಾರ್ಗೆ ಹೊಡಿತೈತಂತೆ. ಕಾರ್ಗೆ ಕೈ ಒಳಗಡೆ ಹಾಕೋಬೇಕು, ಕೈ ಒಳಗಡೆ ಹಾಕೊಳ್ಳಿ. ಬಿಟ್ಬಿಡು. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ ಇವಾಗ ಮೈಸೂರಿಗೆ ಬಂದಿದ್ದೀವಿ. ಇವಾಗ ನನ್ನ ಕಸಿನ್ ಕಾರ್ ಡೆಲಿವರಿ ಅಂತ ಹೇಳಿದ್ನೆಲ್ಲ ತೊಗೊತಾ ಇದ್ದೀವಿ. ಸೊ ರೆಡಿ ಮಾಡ್ತಾ ಇದ್ದಾರೆ. ಸೊ ಹೊಸ ಕಾರ್ನ ತೊಗೊಂಡು ಮನೆಗೆ ಹೋಗ್ತೀವಿ. ಪ್ರಾಬಬ್ಲಿ ಮನೆ ಹತ್ರ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ. ಕಂಗ್ರ್ಯಾಚುಲೇಷನ್ಸ್ ವರ್ಷಿ ಆನ್ ಯುವರ್ ನ್ಯೂ ಕಾರ್. ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಪೂಜೆ ಮಾಡಿಸ್ತಾ ಇದ್ದಾರೆ. ಮೈಸೂರು ವಿಜಯನಗರ ಚಾಟ್ ಸ್ಟ್ರೀಟಿಗೆ ಬಂದಿದ್ದೀವಿ. ಫಸ್ಟ್ ಪಾವ್ ಭಾಜಿ ತೊಗೊತಾ ಇದ್ದೀವಿ. ಚಾಟ್ ಸ್ಟ್ರೀಟಲ್ಲಿ ಏನೇನು ಸಿಗುತ್ತೋ ಎಲ್ಲನೂ ತಿನ್ಕೊಂಡು ಟೇಸ್ಟ್ ನೋಡಿಕೊಂಡು ಆಮೇಲೆ ವೆರೈಟೀಸ್ ಎಲ್ಲ ತಿನ್ಕೊಂಡು ಟೇಸ್ಟ್ ಮಾಡಿ ಮನೆಗೆ ಬರ್ತೀವಿ. ಫಸ್ಟ್ ಪಾವ್ ಭಾಜಿ ಹೇಳಿ, ನೆಕ್ಸ್ಟ್ ಪಾನಿಪುರಿ ಬರುತ್ತೆ, ನೆಕ್ಸ್ಟ್ ದೋಸೆ ಬರುತ್ತೆ. ಸೊ ಹೀಗೆ ಏನೇನು ಸಿಗುತ್ತೋ ಎಲ್ಲನೂ ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಗೋಬಿ ದೋಸೆ, ಗೋಬಿ ಮಂಚೂರಿ, ಪನ್ನೀರ್ ದೋಸೆ. ವಿರಾಟಲ್ಲಿ ನಾವು ಯಾವಾಗ ಮೈಸೂರಿಗೆ ಬಂದ್ರೂ ಮಿಸ್ಸೇ ಮಾಡ್ದಿರೋ ಅಂತ ಬರೋ ಪ್ಲೇಸ್ ಅಂತ ಅಂದರೆ ಇದು ವಿಜಯನಗರಲ್ಲಿರೋಂಥ ಚಾಟ್ ಸ್ಟ್ರೀಟು. ಸೊ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪ್ಲೇಸಸ್ ಗೊತ್ತಿದ್ದರೆ ನಿಮಗೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಹೋಗ್ತೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ಮಾರ್ನಿಂಗ್ ನಾವು ರೆಡಿಯಾಗಿ ಮಾದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ. ಫ್ರಮ್ ಮೈಸೂರು ಟು ಮಾದೇಶ್ವರ ಬೆಟ್ಟ. ನಾನು ಹೀಗೆ ರೆಡಿಯಾಗಿದ್ದೀನಿ ಸ್ಯಾರಿ ಹಾಕ್ಕೊಂಡು. ಆ್ಯಂಡ್ ನಮ್ಮ ವಿರಾಟು ಹೀಗೆ ರೆಡಿಯಾಗಿದ್ದಾನೆ. ಪೃಥ್ವಿ ಆ್ಯಂಡ್ ಭೂಮಿಕಾ, ಸೊ ಆಂಟಿ, ಕಾವ್ಯ, ವರ್ಷಿ ಮತ್ತು ತಾತ ಎಲ್ಲರೂ ರೆಡಿಯಾಗಿ 5 ಮಿನಿಟ್ಸಲ್ಲಿ ಹೊರಡ್ತೀವಿ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಫ್ರೆಂಡ್ಸ್. ರಾತ್ರಿ ಎಲ್ಲ ಫುಲ್ ಮಳೆ, ಸಖತ್ತಾಗಿತ್ತು ವೆದರು.
ಇವಾಗ ಆಲ್ರೆಡಿ ಬೆಳಗ್ಗೆ ಸಿಕ್ಕಾಬಿಟ್ಟೆ ಬಿಸಿಲು ಬಂದ್ಬಿಟ್ಟಿದೆ. ಇನ್ನು ಟೈಮ್ 8 o'clock, ಬಟ್ ಬಿಸಿಲು ನೋಡಿ ಎಷ್ಟಿದೆ. ಏನು ಹೇಳ್ತೀರಾ? ಸೇ ಗುಡ್ ಮಾರ್ನಿಂಗ್. ನೀನು ಹೇಳು ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳಿ ಹೇಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಳಿ. ಎಸ್, ಆನ್ ದಿ ವೇ ಹೋಗ್ತಾ ಟ್ರಾವೆಲ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಆ ಕಡೆ ಈ ಕಡೆ ಎರಡು ಸೈಡ್ ಗದ್ದೆ ಬಯಲಿತ್ತು. ಸೊ ಎಲ್ಲರೂ ನಾಟಿ ಮಾಡಿದರು, ಭತ್ತ ನಾಟಿ ಮಾಡಿದರು. ನೋಡೋದಕ್ಕೆ ಒಂಥರ ಕಣ್ಣು ತಂಪಾಗಿತ್ತು. ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ ನೋಡಿ ನೇಚರು ಅಲ್ವಾ. ಸೊ ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ಹೇಳಿ ನಮಗೆ. ಲಾಸ್ಟ್ ಟೈಮ್ ನಾವು ಬ್ಯಾಂಗ್ಳೂರಿಂದ ಬೆಟ್ಟಕ್ಕೆ ಹೊರಟಾಗ ಇಷ್ಟು ದೂರ ಅಂತ ಅನಿಸಿರಲಿಲ್ಲ. ಸೊ ಯಾಕೋ ಈ ಸತಿ ಗೊತ್ತಿಲ್ಲ, ಮೈಸೂರಿಂದ ಬರ್ತಾ ನಮಗೆ ದಾರಿನೇ ಸಾಕ್ತಾ ಇಲ್ವೇನೋ ಅಂತ ಅನಿಸ್ತೈತೆ. ಎಸ್ಪೆಷಲಿ ನನಗೆ ಹಾಗೆ ಅನ್ನಿಸ್ತು. ಐ ಡೋಂಟ್ ನೋ ಅಬೌಟ್ ಅದರ್ಸ್. ಸೊ ನಮ್ಮ ಬೆಟ್ಟದಲ್ಲಿ ಏನಪ್ಪ ತುಂಬ ಸ್ಪೆಷಾಲಿಟಿ ಅಂದರೆ ಅದ್ರ ನೇಚರ್. ಯಾಕೆಂದರೆ ಅದು ಫುಲ್ ಬೆಟ್ಟದ ಹತ್ತುವಾಗ ಫುಲ್ ಹಸಿರು ತುಂಬಿರುತ್ತಲ್ವ, ಫುಲ್ ಕಾಡುಗಳ ಮಧ್ಯೆ ಹೋಗ್ತೀವಿ. ಹಾಗೆ ಇಲ್ಲಿ ತುಂಬ ಸ್ಪೆಷಲ್ ಅಂದರೆ ತುಂಬ ಜನ ಇಲ್ಲಿ ಟ್ರಕ್ಕಿಂಗ್ ಮಾಡ್ತಾರೆ, ಪಾದಯಾತ್ರೆಗಳು ಬರ್ತಾರೆ. ಹಾಗೆ ನಾವು ಇಲ್ಲಿ ಬರೋದಕ್ಕೆ ಎಸ್ಪೆಷಲಿ ಬೆಟ್ಟಕ್ಕೆ ಬರೋದಕ್ಕೆ ಒಳ್ಳೆ ಸೀಸನ್ ಯಾವುದಪ್ಪ ಅಂತಂದರೆ ಅಕ್ಟೋಬರ್ ಟು ಮಾರ್ಚ್. ಸೊ ಆಫ್ಟರ್ ಮಾರ್ಚ್ ನಿಮಗೆ ಗೊತ್ತಲ್ಲ, ಏಪ್ರಿಲ್ ಮೇ ಜೂನಲ್ಲಿ ತುಂಬಾ ಬಿಸಿಲಿರುತ್ತೆ. ಹಾಗೆ ಆ ಬಿಸಿಲಲ್ಲಿ ಎಸ್ಪೆಷಲಿ ಆ್ಯಂಡ್ ಮೋರ್ ಓವರ್ ಆ ಟೈಮಲ್ಲಿ ತುಂಬ ಕ್ರೌಡ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ಮೇಜರ್ ಥಿಂಗ್ ಏನಪ್ಪ ಅಂದರೆ ಆ ಕರ್ವ್ಸ್ ಇದೆಯಲ್ಲ ಬೆಟ್ಟದ ಸುತ್ತ ಹೀಗೆಲ್ಲ ಸುತ್ತಾಡ್ಕೊಂಡು ಬರ್ತೀವಲ್ಲ, ಇಟ್ ಈಸ್ ಲೈಕ್ ಬ್ರೆತ್ ಟೇಕಿಂಗ್ ಸೀರಿಯಸ್ಲಿ. ಸ್ವಲ್ಪ ರಶ್ ಇದೆ ದೇವಸ್ಥಾನದಲ್ಲಿ. ಸೊ ನೋಡೋಣ ಬನ್ನಿ, ಎಷ್ಟು ರೌಂಡ್ ಹೋಗಬೇಕು ಅಂತ ನೋಡೋಣ. ಅಂತ ತುಂಬ ರಶ್ ಏನಿರಲಿಲ್ಲ. ಇಟ್ ವಾಸ್ ಮೂವಬಲ್, ಲೈಕ್ ಹಾರ್ಡ್ಲಿ ನಮಗೊಂದು 10-15 ಮಿನಿಟ್ಸ್ ಆಯಿತು ಅಷ್ಟೇ ದೇವ್ರನ್ನ ದರ್ಶನ ಮಾಡೋದಕ್ಕೆ. ಏಕೆಂದರೆ ನಿಮಗೆ ಗೊತ್ತಲ್ಲ, ಇವಾಗ ಏಪ್ರಿಲ್ ತಿಂಗಳು ಸ್ಕೂಲು ಕಾಲೇಜಸ್ ಎಲ್ಲ ರಜಾ ಇರುತ್ತಲ್ವ. ಸೊ ಅದಕ್ಕೆ ಸ್ವಲ್ಪ ರಶ್ ಇತ್ತಷ್ಟೇ. ಹಾಗೆ ನಾವು ಅಲ್ಲಿ ಮಾದಪ್ಪನ ದರ್ಶನನ ಮುಗಿಸ್ಕೊಂಡು ಅಲ್ಲೇ ಇರುವಂತಹ ಸಾಲೂರು ಮಠಕ್ಕೆ ಬಂದ್ವಿ. ಇಲ್ಲಿ ಒಂದು ನಿಮಗೆ ಕಾಣಿಸ್ತಾ ಇರೋದು ರುಬ್ಬೋಕಲ್ಲು. ಸೊ ಅದ್ರ ಮೇಲೆ ಕೈ ಇಟ್ಟು ಟಚ್ ಮಾಡಿದ್ರೆ ಸೊ ಅದು ಫೀಲ್ ಆಗುತ್ತಂತೆ. ಸೊ ಅದನ್ನು ಮಾಡಿದ್ರೆ ಏನೋ ಪವಾಡ ಆಗುತ್ತೆ, ಒಳ್ಳೆಯದಾಗತ್ತೆ ಅಂತ ಜನರ ಒಂದು ನಂಬಿಕೆ. ಸೊ ನಾವು ಅದನ್ನು ನೋಡಿಕೊಂಡು ಹಾಗೆ ಊಟಕ್ಕೆ ಅಂತ ಬಂದ್ವಿ. ಮಾದೇಶ್ವರ ಬೆಟ್ಟದಲ್ಲಿ ಸಹ ಊಟ ಕೊಡ್ತಾರೆ, ಹಾಗೆ ಸಾಲೂರು ಮಠದಲ್ಲೂ ಊಟ ಸಿಗುತ್ತೆ. ಸೊ ನಾವು ವಾಪಸ್ ಹೋಗೋದು ಬೇಡ, ಹೇಗೂ ಇಲ್ಲಿ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಊಟ ಮುಗಿಸೋಣ ಅಂತ ಹೇಳಿ ಬಂದ್ವಿ. ಆದರೆ ಊಟ ಇನ್ನೂ ರೆಡಿ ಆಗಿರಲಿಲ್ಲ. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆಟ ಸಾಮಾನು ಬೇಕಾ ನಿಂಗೆ? ಎಲ್ಲೋ ಕಲರ್ ಬೇಕಾ? ಪಾಪ ಎಲ್ಲೋ ಕಲರ್ ಅಂತ ಕೊಟ್ಬಿಡು. ಅದಕ್ಕೆ ಕೋತಿಗೂ ಎಲ್ಲೋ ಕಲರ್ ಫೇವ್ರೆಟ್. ಕೊಟ್ಬಿಡೋಣ. ಊಟ ಮಾಡ್ತಾ ಇದ್ದೀವಿ ಸಾಲೂರು ಮಠದಲ್ಲಿ. ನುಗ್ಗೆಕಾಯಿ ಸಾರು. ನುಗ್ಗೆಕಾಯಿ ನೋಡು. ಬೇಡಮ್ಮ, ಏನ್ ಬೇಕು ಬೇಗ ತಗೋಬೇಕು. ಗೈಸ್, ನಮ್ಮ ವಿರಾಟಿಗೇನೋ ಆಟ ಸಾಮಾನು ಬೇಕಂತೆ. ಏನು ಆಟ ಸಾಮಾನು ಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ಮಾತ್ರ ತೊಗೋಬೇಕಮ್ಮ. ಈ JCB ಟ್ರ್ಯಾಕ್ಟ್ರು ಇದೆಲ್ಲ ಬೇಡ ಆಯಿತಾ, ಮನೇಲಿ ಜಾಸ್ತಿ ಇದೆ. ಹಾಂ ಫೈರ್ ಇಂಜಿನು ಬೇಡಮ್ಮ, ಬೇರೆ ಏನಾದರೂ ತೊಗೊಳ್ಳಿ. ಮೋಸ್ಟ್ಲಿ ಒಂದು ಬ್ಲಾಗ್ಸ್ ಕೇಳ್ತಾ ಇದೆ, ಇದಾರ ಕೊಡಿಸ್ರಿ. ಬ್ಲಾಗ್ಸ್ ತಗೋತಿಯಾ? ಹಾಂ, ಎತ್ಕೋ ಅದನ್ನ. ಅಬ್ಬ ಈ ಕಡೆ ಬಂದ್ಬಿಡು. ಎಷ್ಟಿದೆ ಇದು? 250. ಏ ನೋಡಿ ಆ ಕಡೆ. ಎಷ್ಟು ಹಪ್ಪದು ಗೊತ್ತಾ ಟಿಫಿನ್ ಪಾಟಲ್ಲಿ ಅಪ್ಪಂಡೆ ಅಪ್ಪ ಅಷ್ಟೇ ಸಿಪೀರಿಯಸ್ ಆಗ್ಲು
I'm not joking. ಮನೆಗೆ ಬಂದಿದ ತಕ್ಷಣ ನಮ್ಮ ಪಾಪು ಒಂದು ತೊಗೊಂಬಂದಿದ್ದ ಆಟ ಸಾಮಾನನ್ನ ಅನ್ಬಾಕ್ಸ್ ಮಾಡಿ ಬ್ಲಾಕ್ಸಲ್ಲಿ ಟ್ರೈನ್ನ ಬಿಲ್ಡ್ ಮಾಡಿ ಆಟ ಆಡ್ತಾ ಇದ್ದ. ಹಾಗೆ ನಾನು ಈವ್ನಿಂಗ್ ಆಗಿತ್ತು. ಸೊ ನಾನು ವರ್ಕ್ ಮಾಡ್ತಾ ಇರೋದು HR ಆಗಿ, ಆ್ಯಂಡ್ ನಾನು ವರ್ಕ್ ಮಾಡ್ತಾ ಇರೋದು ಒಂದು ಪ್ರಿಂಟ್ ಮೀಡಿಯಾದಲ್ಲಿ. ಸೊ ಮೈಸೂರಲ್ಲೇ ಇರುವಂತಹ ನಮ್ಮ ಒಂದು ಪ್ರೆಸ್ಗೆ ನಾನು ವಿಸಿಟ್ ಕೊಟ್ಟಿದ್ದೆ. ಎಸ್, ದಿಸ್ ವಾಸ್ ಮೈ ಫಸ್ಟ್ ವಿಸಿಟ್ ಟು ಪ್ರಿಂಟಿಂಗ್ ಪ್ರೆಸ್ ಇನ್ ಮೈಸೂರು. ಸೊ ನನಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು ಯಾವ ಥರ ಪ್ರೆಸ್ಸು ವರ್ಕ್ ಆಗುತ್ತೆ ಅಂತ. ಸೊ ನಾನು ಅಲ್ಲಿ ವಿಸಿಟ್ ಕೊಟ್ಟಿದ ತಕ್ಷಣ ನನಗೆ ಅಲ್ಲಿದ್ದಂಥ ಸಿಬ್ಬಂದಿಗಳು, ಎಂಪ್ಲಾಯೀಸ್ಗಳು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸ್ಟೆಪ್ ಬೈ ಸ್ಟೆಪ್. ಯಾವ ಪ್ರೋಸೆಸ್ ಆದಮೇಲೆ ಯಾವ ಪ್ರೋಸೆಸ್ ಬರುತ್ತೆ, ಯಾವ ಥರ ಪೇಪರ್ಸು ಹೇಗೆ ಪ್ರಿಂಟ್ ಆಗುತ್ತೆ, ಸೊ ಮ್ಯಾಟರ್ಸ್ ಹೇಗೆ ಬರುತ್ತೆ, ಸೊ ಈ ಥರದ್ದೆಲ್ಲ ಯಾವ ಒಂದು ಪ್ರೋಸೆಸ್ ಇದೆಯಲ್ಲ ಪೇಪರ್ ಪ್ರಿಂಟ್ ಆಗೋದಕ್ಕೆ, ಸೊ ಎಲ್ಲ ಒಂದು ಪ್ರೋಸೆಸ್ನ ನನಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಐ ವಾಸ್ ಸೋ ಹ್ಯಾಪಿ ಟು ವಿಸಿಟ್ ಪ್ರೆಸ್ ಇನ್ ಮೈಸೂರು ಎಡಿಷನ್. ಸೊ ಇನ್ನು ಬೇರೆ ಬೇರೆ ಎಡಿಷನ್ಸ್ಗೆಲ್ಲ ಹೋಗಬೇಕು ಅಂತ ಆಸೆ ಇದೆ. ಸೊ ಬಟ್ ಆ್ಯಸ್ ಆಫ್ ನೌ ದಿಸ್ ಇಸ್ ಮೈ ಫಸ್ಟ್ ವಿಸಿಟ್. ನನಗಂತೂ ತುಂಬಾ ಖುಷಿ ಆಯಿತು ಎಲ್ಲ ಎಂಪ್ಲಾಯೀಸ್ಗಳ ಜೊತೆ ಮಾತಾಡಿ. ಯಾಕೆಂದರೆ ನಾವು ಯೂಶ್ವಲಿ ನಾನು ಬ್ಯಾಂಗ್ಳೂರಲ್ಲಿ ಇರೋ ಕಾರಣ ಎಲ್ಲ ಎಡಿಷನ್ ಎಂಪ್ಲಾಯೀಸು ನನಗೆ ಬರೀ ಟೆಲಿಫೋನಲ್ಲೇ ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರಲ್ವ, ಹಾಗೆ ಬರೀ ಇಮೇಲ್ ಕಾನ್ವರ್ಸೇಷನ್, ಟೆಲಿಫೋನ್ ಕಾನ್ವರ್ಸೇಷನ್ನೇ ಇರುತ್ತೆ. ಸೊ ಇಲ್ಲಿ ಬಂದಾಗ ನಾನು ಎಂಪ್ಲಾಯೀಸ್ ಜೊತೆ ಫೇಸ್ ಟು ಫೇಸ್ ಮಾತಾಡಿ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಮೈಲಾರಿ ಹೋಟೆಲಿಗೆ ಬಂದ್ವಿ. ಸೊ ಆ್ಯಸ್ ಯು ಆಲ್ ನೋ, ಮೈಸೂರಲ್ಲಿ ಮೈಲಾರಿ ಹೋಟೆಲ್ ತುಂಬಾ ಫೇಮಸ್ಸು, ಆ್ಯಂಡ್ ಆ್ಯಸ್ ಯೂಶ್ವಲ್ ತುಂಬಾ ರಶ್ ಇರುತ್ತೆ. ಸೊ ಅವತ್ತು ಕೂಡ ಅಷ್ಟೇ 2 ಮೈಲಾರಿ ಅಂದರೆ 2 ಹೋಟೆಲ್, ಅಂದರೆ ಹಳೆ ಮೈಲಾರಿ ಹಾಗೆ ಹೊಸ ಮೈಲಾರಿ ಹೋಟೆಲ್ 2 ಕೂಡ ರಶ್ ಇತ್ತು. ಸೊ ನಾವು 2 ಕಡೆ ನೋಡಿದ್ವಿ. ಹಳೆ ಮೈಲಾರಿ ಹೋಟೆಲ್ ಬಿಲ್ಡಿಂಗಲ್ಲೇ ಮೇಲ್ಗಡೆ ಖಾಲಿ ಇತ್ತು ಅಂತ ಹೇಳಿ ಮೇಲ್ಗಡೆಗೆ ಬಂದ್ವಿ. ಖಾಲಿ ಸಿಗಲ್ಲ. ಖಾಲಿ ದೋಸೆನೇ ಅದು, ಸುಮ್ಮನೆ ಇಲ್ಲಿ ಇದೇ ಥರ ಖಾಲಿ ದೋಸೆ ಬರೋದು. ಫಸ್ಟ್ ಮಸಾಲೆ ದೋಸೆ ತಿಂತಾ ಇದ್ದೀವಿ ಮೈಲಾರಿ ಹೋಟೆಲಲ್ಲಿ, ಸೂಪರ್ ಆಗಿದೆ. ಗೈಸ್, ಇವಾಗ ಮೈಲಾರಿ ಹೋಟೆಲಲ್ಲಿ ಟಿಫಿನ್ ಮಾಡಿಕೊಂಡು ನಾವು ಮೈಸೂರಲ್ಲಿ KSIC ಶಾಪಿಗೆ ಬಂದಿದ್ದೀವಿ. ಸೊ ಬನ್ನಿ ಏನೆಲ್ಲ ಕಲೆಕ್ಷನ್ ಇದೆ, ಏನು ಶಾಪ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಸ್ಟಾಕ್ ವೆರಿಫಿಕೇಶನ್ ನಡೀತಾ ಇದೆಯಂತೆ. ಸೊ ಅದಕ್ಕೆ ಯಾವುದೇ ಕಲೆಕ್ಷನ್ಸ್ ಕೂಡ ಇಲ್ಲ. ಸೊ ಅದಕ್ಕೆ ಯಾವುದು ನೋಡೋಕೆ ಹೋಗಿಲ್ಲ ನಾವು. ಎಲ್ಲ ಅಲ್ಲೊಂದು 10 ಸೀರೆ ಇತ್ತು ಅಷ್ಟೇ, ಎಲ್ಲ ನಾರ್ಮಲ್ ಸ್ಯಾರೀಸ್ ಆ್ಯಂಡ್ ಓಲ್ಡ್ ಸ್ಯಾರೀಸ್ ಇದ್ದಿದ್ದು, ಯಾವುದೂ ನ್ಯೂ ಕಲೆಕ್ಷನ್ ಬಂದಿಲ್ಲ. ಇನ್ನೂ ಒಂದು ವಾರ ಸ್ಟಾಕ್ ಇರೋದಿಲ್ವಂತೆ, ಅದಕ್ಕೆ ಸೊ ವಾಪಸ್ ಹೋಗ್ತಾ ಇದ್ದೀವಿ. ಬ್ಯಾಡ್ ಲಕ್. ಸೊ ಬ್ಯಾಂಗ್ಳೂರಲ್ಲೇ ಹೋದಾಗ 2 ವೀಕ್ಸ್ ಬಿಟ್ಕೊಂಡು ಬ್ಯಾಂಗ್ಳೂರು ಜಯನಗರಲ್ಲೋ ಇಲ್ಲ ಮಲ್ಲೇಶ್ವರಮಲ್ಲೋ ಚೆಕ್ ಮಾಡ್ತೀನಿ. ಸೊ ಮೈಸೂರಲ್ಲಿ ಸಿಗುತ್ತೆ ಅಂತ ಹೇಳಿ ಬಂದೆ, ಬಟ್ ನೋ ಲಕ್. ಚೆಕ್ ಇನ್ ಬ್ಯಾಂಗ್ಳೂರ್ ಅಷ್ಟೇ. ಅಲ್ಲಿ ಅವ್ರು ಸ್ಟಾಕ್ ವೆರಿಫಿಕೇಷನ್ ಆಗ್ತಾಯಿದೆ, ಸ್ಟಾಕ್ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅದನ್ನು ಮುಗಿಸ್ಕೊಂಡು ನಾನು ಅಲ್ಲೇ ಮಾರ್ಕೆಟ್ ರೋಡಲ್ಲಿ ಇದೆಯಲ್ಲ KSIC, ಸೊ ಆ ಶಾಪಿಗೆ ವಿಸಿಟ್ ಕೊಡೋಣ ಅಂತ ಹೇಳಿ ಹೋದೆ. ಬಟ್ ಅಲ್ಲೂ ಕೂಡ ಅಷ್ಟೇ ಸೇಮ್ ಓಲ್ಡ್ ಸ್ಟಾಕ್ ಒಂದು 4 or 5 ಸ್ಯಾರೀಸ್ ಇತ್ತು. ಅದರಲ್ಲಿ ನನಗೆ 2 ಇಷ್ಟ ಆಗಿತ್ತು, ಬಟ್ ಬೇಡ ಅಂತ ಹೇಳಿ ವಾಪಸ್ ಬಂದೆ. ಬ್ಯಾಂಗ್ಳೂರಲ್ಲಿ ಚೆಕ್ ಮಾಡೋಣ ಹೊಸ ಸ್ಟಾಕ್ ಬಂದಾಗ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಂದ ಮನೆಗೆ ಹೋಗಿ
ವಾಪಸ್ ನಾವು ಬೆಂಗಳೂರಿಗೆ ಹೊರಟ್ವಿ. ಸೊ ನೋಡಿ ಇಲ್ಲಿ ನನ್ನ ಮಗ ಹೇಗೆ ಎಂಜಾಯ್ ಮಾಡ್ಕೊತಾ ಬರ್ತಾ ಇದ್ದಾನೆ ಅಂತ. ಅವನಿಗೆ ಈ ಥರ ಸಾಂಗ್ಸ್ ಹಾಕಿ ಬಿಟ್ಬಿಟ್ರೆ, ಅದು ಎಸ್ಪೆಷಲಿ ಈ ನಡುವೆ ಅವನಿಗೆ ಚಂದನ್ ಶೆಟ್ಟಿ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಅವನು ನಂಗೆ ಚಂದನ್ ಶೆಟ್ಟಿ ಸಾಂಗ್ಸ್ ಹಾಕು ಹಾಕು ಅಂತ ಹೇಳಿ ಹಾಕಿಸ್ಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಸೊ ಫೈನಲಿ ಹೀಗೆ ನಮ್ಮ ಒಂದು ಮೈಸೂರು ಟ್ರಿಪ್ನ ಕಂಪ್ಲೀಟ್ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗೆ ಐಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.